ಅವರ ಹಾಗೆ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದಿದ್ದೀರಿ. ನಾವೆಲ್ಲ ಒಂದು ಕುಟುಂಬ. ಕಮಲಮ್ಮನವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೀವು ಬೆಂಬಲ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮಾತ್ರ ಈ ಕಾರ್ಯಕ್ರಮ. ಅವರು ಒಬ್ಬ ಸರ್ಕಾರಿ ನೌಕರರಾಗಿ ಸಂಡೇ ಮಾತ್ರ ತಿಂಗಳಲ್ಲಿ ಒಂದಿನ ಒಂದು ಕಾರ್ಯಕ್ರಮ ಮಾಡ್ಕೊತಾ ಬರ್ತಾ ಇದ್ದಾರೆ. ಅದು ನಮ್ಮ ಸ್ನೇಕ್ ಲೋಕಿಯವರ ನೆನಪಿಗಾಗಿ ಅವರ ಸಾರಥ್ಯದಲ್ಲಿ ಅವರ ಗಾನ ಗಂಧರ್ವ ಲೋಕವನ್ನು ಮುಂದುವರ್ಸ್ಕೊಂಡು ಹೋಗ್ತದೆ. ಆ ಒಂದು ಗಂಧರ್ವ ಲೋಕಕ್ಕೆ ನಮ್ಮನ್ನೆಲ್ಲ ಕರೀತಾರಲ್ಲ, ನಮ್ಮ ಪುಣ್ಯ. ಹಾಗೆ ಬಂದಿರುವಂಥ ಎಲ್ಲ ಗಾನ ಗಂಧರ್ವರು ಅದ್ಭುತವಾದ ಗಾಯನವನ್ನು ಪ್ರಸ್ತುತಪಡಿಸಿ, ಅಣ್ಣವ್ರ ಸಾಂಗ್ ಇರ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಾವು ಇತ್ತೀಚೆಗೆ ಒಂದು ಅಪರೂಪದ ರತ್ನ, ಒಂದು ದೇವತೆಯನ್ನು ಕಳ್ಕೊಂಡಿದ್ದೀವಿ, ಎಸ್ ಜಾನಕಮ್ಮನವ್ರನ್ನ. ಇದೇ ಕಾರ್ಯಕ್ರಮ, ಇಲ್ಲೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ, ಅವರ ಒಂದು ಸುದ್ದಿ ನಮಗೆ ಬಂತು 7:15 ಕಾಲದಲ್ಲಿ. ತುಂಬ ನೊಂದ್ಕೊಂಡೆ. ಈಗಲೂ ನಾವು ತಡೆಯೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಕೊಟ್ಟಂಥ ಒಂದು ಕೊಡುಗೆಯಲ್ಲಿ ನಾವಿವತ್ತು ಜೀವಿಸ್ತಾ ಇದ್ದೀವಿ, ರಂಜಿಸ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ ಅಂತ ಗಾನ ಗಂಧರ್ವರ ಆಶೀರ್ವಾದ. ಅವರು ಆಡಿದಂಥ ಗೀತೆಗಳು, SPB ಇರ್ಬೋದು, ಎಲ್ಲ ಗಂಧರ್ವರು, ಎಲ್ಲ ಗಾಯಕರನ್ನ ಅವರ ಗೀತೆಗಳು ಇರೋದ್ರಿಂದ ನಾವು ಇವತ್ತಿಲ್ಲೊಂದು ಗಾಯನ ಲೋಕವನ್ನು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಅವರಿಗೆ ನಾವು ಸದಾ ಋಣಿಯಾಗಿರ್ತೀವಿ. ನಿಮ್ಮೆಲ್ಲರ ಪರವಾಗಿ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಕೊಡ್ತಾ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಭಗವಂತ. ಅವರು ಮತ್ತೆ ಈ ನಾಡಲ್ಲಿ ಹುಟ್ಟಿ ಬರಲಿ, ಅದೇ ಕನ್ನಡ ನಾಡಲ್ಲೇ ಹುಟ್ಟಿ ಬರಲಿ ಅನ್ನೋದು ನನ್ನ ಬೇಡಿಕೆ ಭಗವಂತರಲ್ಲಿ ಅಂತ ಕೇಳ್ಕೊತಾ ಬಂದಿರು ಎಲ್ಲರಿಗೂ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತೇನೆ. ಕಮಲಮ್ಮನವರು ಆ್ಯಕ್ಚುಲಿ ನನ್ನ ಈ ಕಾರ್ಯಕ್ರಮ ನಿರೂಪಕ ಅಂತ ಕರೆದಿದ್ದಾರೆ. ಸಾರ್ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿವರೆಗೂ ಮಾಡ್ತಾರೆ ಮಾಡಿ, ಆಮೇಲೆ ನಾನು ಮುಂದುವರಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಈ ಚಿಕ್ಕ ಕಲಾವಿದನ ಮೇಲೆ. ನಾನು ಒಬ್ಬ ಚಲನಚಿತ್ರ, ಕಿರುತೆರೆ, ರಂಗಭೂಮಿ ನಟ, ಚಿಕ್ಕ ಗಾಯಕ ನಾನು. ನಿಮ್ಮೆಲ್ಲರಿಗಿಂತ ನಾವೇನು ದೊಡ್ಡವರಲ್ಲ. ನಿಮ್ಮ ಆಶೀರ್ವಾದ, ಶಿವಣ್ಣರಂಥವ್ರು, ಆ ದಂಪತಿಗಳು ನಿಜವಾಗ್ಲೂ, ಯಾಕೆಂದರೆ ಅವರು ಶಿವ ಪಾರ್ವತಿ ಥರನೇ ಬಂದು ಕೂತ್ಕೋತಾರೆ. ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತು ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ, ನನ್ನ ಸ್ವಾಗತಿಸಿದ ಸ್ನೇಹಿತರಿಗೆ, ಕಮಲಮ್ಮನವರಿಗೆ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತೇನೆ. ಶುಭೋದಯ. ರವಿಯವರು ವೇದಿಕೆ ಮೇಲೆ ಬನ್ನಿ.